ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಹೀಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ. ಪ್ರಿಯ ದೇವ ಜನರೇ, ನೀವೆಲ್ಲರೂ ಕೂಡ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ಪ್ರತಿದಿನ ದೇವರು ತನ್ನ ಮಾತುಗಳಿಂದ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈ ದಿನಗಳನ್ನು ನೋಡುವಾಗ ಕರ್ತನ ಕೃಪೆ ಅಪಾರವಾಗಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದೆ. ಪ್ರಿಯರೇ, ದೇವರಿಗೆ ಮಹಿಮೆ ಆಗಲಿ. ನಾವು ಈ ದಿನದ ಧ್ಯಾನಕ್ಕಾಗಿ ಅರಸುಗಳ ಪುಸ್ತಕದಲ್ಲಿ 2ನೇ ಅರಸುಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯದಿಂದ ಕೆಲವು ಮಾತುಗಳನ್ನು ನಾನು ನೋಡೋಣ. 6 ಮತ್ತು 7ನೇ ಅಧ್ಯಾಯ ವಿಶೇಷವಾಗಿ ಇಲ್ಲಿ ನಡೆದಿರುವಂಥ ಒಂದು ಸಂಗತಿ 7ನೇ ಅಧ್ಯಾಯದ 3ನೇ ವಾಕ್ಯದಿಂದ 11 ಪ್ರಾಮುಖ್ಯವಾಗಿ ಇದನ್ನು ನಾವು ತಗೊಳ್ಳೋಣ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ, ಯಾಕಂದರೆ ಅದು ಬಹಳ ವಿಷಯ ಇರೋದ್ರಿಂದ ನಾನು ವಿವರಣೆ ಕೊಡ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಈ ಅರಸುಗಳ ಪುಸ್ತಕದಲ್ಲಿ 7ನೇ ಅಧ್ಯಾಯ 3ನೇ ವಾಕ್ಯದಿಂದ 11ನೇ ವಾಕ್ಯದ ಕಡೆಗೆ ನೋಡುವಾಗ, ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮ ಒಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕೋ? ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದ್ದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನ ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡರು. ಹಲ್ಲೆಲೂಯಾ. ಇವರಿಗೆ ಸ್ತೋತ್ರ. ಪ್ರಿಯ ದೇವ್ರ ಜನರೇ, ವಿಶೇಷವಾಗಿ ನಾವು ಓದಿರುವಂತಹ ವೇದ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಇಸ್ರಾಯೇಲರ ಮೇಲೆ ಅಂದರೆ ಸಮಾರ್ಯ ಪಟ್ಟಣದ ಮೇಲೆ ಅರಾಮ್ಯರ ಅರಸನು ಇಲ್ಲಿ ಮುತ್ತಿಗೆ ಹಾಕಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅರಾಮ್ಯರ ಅರಸನು ಈ ಸಮಾರ್ಯ ಪಟ್ಟಣದ ಮೇಲೆ ಮುತ್ತಿಗೆಯನ್ನು ಹಾಕಿರ್ತಾನೆ. ಮುತ್ತಿಗೆಯನ್ನು ಹಾಕಿರುವಂಥ ಸಂದರ್ಭದಲ್ಲಿ ಇಲ್ಲಿ ಎಂಥ ಸಮಯ ಅಂದರೆ, ಆತನು ಮುತ್ತಿಗೆ ಹಾಕಿರುವಂಥ ಸಮಯ ಕೂಡ ಅದು ಬರಗಾಲದ ಸಮಯದಲ್ಲಿ. ಆಗ್ಲೇ ಸಮಾರ್ಯ ಪಟ್ಟಣದಲ್ಲಿರುವಂಥ ಜನರು ಬರಗಾಲದ ನಿಮಿತ್ತವಾಗಿ ಬಳಲಿ ಹೋಗಿದ್ದಾರೆ. ಅವರು ಬರಗಾಲದ ನಿಮಿತ್ತವಾಗಿ ಆಹಾರ ಇಲ್ಲದ ಹಾಗೆ, ದವಸ ಧಾನ್ಯಗಳು ಇಲ್ಲದ ಹಾಗೆ ಬಹಳ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು ಜನರಿಗೆ ವಿರುದ್ಧವಾಗಿ ಅಂದರೆ ಸಮಾರ್ಯ ಪಟ್ಟಣದಲ್ಲಿ ಆ ದೇವ ಜನರಿಗೆ ವಿರುದ್ಧವಾಗಿ ತಿರುಗಿ ಅರಾಮ್ಯರ ಒಂದು ಸೈನ್ಯವು ಕೂಡ ದಂಡೆತ್ತಿ ಬಂದಿದೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಮಾರ್ಯ ಪಟ್ಟಣದ ಹತ್ತಿರದಲ್ಲಿ ಇವರೇನು ಮಾಡ್ತಾರೆ ಅಂದರೆ, ಬಂದು ಅರಾಮ್ಯರು ಪಾಳೆಯವನ್ನು ಹಾಕ್ಕೊಳ್ತಾರೆ. ಸೊ ಪಾಳೆಯವನ್ನು ಹಾಕ್ಕೊಂಡು ಇರುವಾಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಊರು ಒಳಗೆ ಹೋಗಲಿಕ್ಕೆ ಯಾರಿಗೆ ಕುಷ್ಠರೋಗಿಗಳಿಗೆ ಅವಕಾಶ ಇಲ್ಲ. ಒಂದು ವೇಳೆ ಸಮಾರ್ಯದ ಪಟ್ಟಣದೊಳಗೆ ಹೋದರೆ ಅಲ್ಲೂ ನಮ್ಮನ್ನು ಸಾಯಿಸ್ತಾರೆ ಜನ. ಸೊ ಇಲ್ಲೇ ಕುಳಿತರೂ ನಾವು ಸಾಯ್ತೀವಿ. ಅರಾಮ್ಯರ ಪಾಳ್ಯಕ್ಕೆ ಹೋದರೂ ಕೂಡ ಅಲ್ಲೂ ಸಾಯ್ಬೋದು. ಆದರೆ ನಾವು ಒಂದು ನಿಶ್ಚಯ ಮಾಡ್ಕೊಳ್ಳೋಣ, ಅವರವರೇ ಮಾತಾಡುವಂಥ ಸಂಗತಿ, ನಾವು ಇಲ್ಲಿ ಕುಳಿತುಕೊಳ್ಳೋದಕ್ಕಿಂತ ಅರಾಮ್ಯರ ಒಂದು ಪಾಳ್ಯದೊಳಗೆ ಹೋಗ್ಬಿಡೋಣ. ಅಲ್ಲಿ ಹೋದರೆ ಅವ್ರು ಉಳಿಸಿದ್ರೆ ಉಳಿಸ್ಲಿ, ಸಾಯಿಸಿದ್ರೆ ಸಾಯಿಸಲಿ, ಅಟ್ಲೀಸ್ಟ್ ಕೊನೆ ಬಾರಿ ಆದರೂ ಸ್ವಲ್ಪ ಊಟ ಮಾಡಿ ಸಾಯೋಣ ಅಂತ ಈ ಕುಷ್ಠರೋಗಿಗಳು ಮಾತಾಡ್ಕೊಳ್ತಾರೆ. ನೋಡಿ, ಕುಷ್ಠರೋಗಿಗಳು ಮಾತಾಡಿಕೊಂಡು ಅರಾಮ್ಯರ ಒಂದು ಪಾಳ್ಯ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ. ಪ್ರೇರೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಈಗ ಓದಿದ ಹಾಗೆ 3 ಮತ್ತು 4ನೇ ವಾಕ್ಯದಲ್ಲಿ ಅವರು ಪಾಳೆಯದ ಹತ್ತಿರ ಹೋದ ಹಾಗಿಲ್ಲ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಅದರಲ್ಲಿ ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ. ನೋಡಿ, ಈ ಕುಷ್ಠರೋಗಿಗಳು ನಡ್ಕೊಂಡು ಹೋಗೋದನ್ನು ಯಾರಾದರೂ ನೋಡಿರ್ಬೇಕು ನೀವೆಲ್ಲ. ಕುಷ್ಠರೋಗಿಗಳು ಹೇಗೆ ಇರ್ತಾರೆ, ಅವರ ನಡುಗೆ ಹೇಗಿರ್ತದೆ, ಅವ್ರ ಮಾತು ಹೇಗಿರ್ತದೆ ಅಂತೇಳಿ ಗಮನಿಸಿರ್ತೀರ. ಅವರಲ್ಲಿ ಅಷ್ಟು ಗಡ್ಸಾದ ಮಾತು ಬರೋದಿಲ್ಲ. ಅವರು ಅಷ್ಟೊಂದು ಧೈರ್ಯದಿಂದ ಮಾತಾಡೋಂಗಿಲ್ಲ. ಯಾಕಂದರೆ ಅವರು ಅಷ್ಟು ಧೈರ್ಯದಿಂದ ಯಾಕೆ ಮಾತಾಡಲ್ಲ ಅಂದರೆ, ಅವರು ರೋಗ್ಯದಲ್ಲಿದ್ದಾರೆ. ಅವರು ಈಗಾಗಲೇ ಜನರಿಂದ ತಳ್ಳಲ್ಪಟ್ಟವರಾಗಿದ್ದಾರೆ, ಧಿಕ್ಕರಿಸಲ್ಪಟ್ಟವರಾಗಿರ್ತಾರೆ. ಹೀಗಾಗಿ ಅವರು ಗಡಸಾಗಿ ಮಾತಾಡೋದಾಗಲಿ ಅಥವಾ ನಮ್ಮ ಹಾಗೆ ಸರಳವಾಗಿ ಓಡಾಡೋದಾಗಲಿ ಅವರು ಮಾಡೋದಿಲ್ಲ. ಅವರು ಬಹಳ ನಿಧಾನವಾಗಿ ನಡೆದಾಡ್ತಾರೆ. ಯಾಕಂದರೆ ಅವರ ಕುಷ್ಠ ಅನ್ನುವಂಥ ರೋಗ ಅವ್ರನ್ನ ಕಾಡ್ತಾ ಇರೋದ್ರಿಂದ ಅವ್ರ ಕಾಲುಗಳು, ಬೆರಳುಗಳು ಬತ್ತಿ ಹೋಗಿರ್ತದೆ, ಕೈ ಬೆರಳುಗಳು ಕೂಡ ಬತ್ತಿ ಹೋಗಿರ್ತದೆ. ಇದೆಲ್ಲದರ ಕಾರಣ ಅವ್ರೇನು ಮಾಡ್ತಾರೆ ಅಂದರೆ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಆದರೆ ನೋಡಿ, ಈ ಸಮಾರ್ಯದ ಜನರಿಗೆ ಒಂದು ವಿಷಯ ತಿಳಿಸಬೇಕಾಗಿತ್ತು. ದೇವ ಸೇವಕನ ಬಾಯಿಂದ ಬಂದ ಮಾತು ನೆರವೇರಬೇಕಾಗಿತ್ತು. ಸೊ ಅದಕ್ಕಾಗಿ ಇಲ್ಲಿ ಈ ಒಂದು ಕುಷ್ಠರೋಗಿಗಳನ್ನು ದೇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅವರು ನಡೆದು ಹೋಗ್ತಾ ಇರುವಾಗ ಅರಾಮ್ಯರ ಒಂದು ಅರಸನಿಗೆ ಏನಾಗ್ತದಂತೆ, ಪಾಳ್ಯದವರಿಗೆ ರಥಾಶ್ವ ಸಹಿತವಾದ ಸೈನ್ಯ
ಅವರ ಹತ್ತಿರಕ್ಕೆ ಬರ್ತಾ ಇದೆ ಎನ್ನುವಂಥ ಒಂದು ಸೌಂಡ್, ಒಂದು ಶಬ್ದ ಅವರಿಗೆ ಕೇಳಿಸುವ ಹಾಗೆ ದೇವರು ಮಾಡಿದ್ದಾನೆ. ನೋಡಿ, ಆ ಕುಷ್ಠರೋಗಿಗಳು ನಡೆದು ಹೋಗ್ತಾ ಇದ್ದಾರೆ. ಆದರೆ ಅರಾಮ್ಯರ ಅರಸನಿಗೆ, ಅವರ ಪಾಳೆಯದಲ್ಲಿರುವವರಿಗೆ ಒಂದು ಭಯ ಹಿಡಿತಾ ಇದೆ, ಒಂದು ಭಯಂಕರವಾದಂಥ ಒಂದು ಹೆದರಿಕೆ. ಅಯ್ಯಯ್ಯೋ, ನಮ್ಮ ಮೇಲೆ ಇವರು ಯಾರು, ಇಸ್ರಾಯೇಲರ ಅರಸನು ಏನು ಮಾಡಿದ್ದಾನೆ, ಹಿತ್ತಿಯ ಮತ್ತು ಐಗುಪ್ತರ ಅರಸರುಗಳಿಗೆ ಹಣ ಕೊಟ್ಟು ಅವರನ್ನು ಕರೆಸಿರಬೇಕು. ನಮ್ಮ ಮೇಲೆ ಅವರು ದಂಡೆತ್ತಿ ಬರ್ತಾ ಇದ್ದಾರೆ, ಅವರು ಬರೋ ಸೌಂಡ್ ಇದು ನಮಗೆ ಕೇಳಿಸ್ತಾ ಇದೆ ಅಂತ ಹೇಳ್ಕೊಂಡು ಭಯಪಟ್ಟವರಾಗಿ ಅದೇ ಸಂಜೆ ಅವರು ಆ ಸಮಾರ್ಯ ಪಟ್ಟಣನ ಬಿಟ್ಟು ಓಡಿ ಹೋಗಿದ್ದಾರೆ. ಹಲ್ಲೆಲೂಯಾ. ದೇವರ ಕಾರ್ಯವನ್ನು ನೋಡ್ರಿ, ದೇವ್ರ ಮಕ್ಕಳೇ, ಅವರು ಕುಷ್ಠರೋಗಿಗಳು ಬರ್ತಾ ಇರುವಂಥ ಸಂಗತಿ ಇವರಿಗೆ ಸೌಂಡ್ ಹೆಂಗೆ ಕೇಳಿಸ್ತಂದರೆ, ದೊಡ್ಡ ಸೈನ್ಯ ನಮ್ಮ ಹತ್ರ ಬರ್ತಾ ಇದೆ, ಸೊ ನಾವಿನ್ನು ಉಳಿಯೋಕ್ಕಾಗಲ್ಲ ಅಂಥೇಳಿ ಇರುವಂಥ ಪಾಳೆಯವನ್ನು ಬಿಟ್ಟು ಎಲ್ಲ ದವಸ ಧಾನ್ಯ, ಬಟ್ಟೆ, ಬೆಳ್ಳಿ, ಬಂಗಾರ, ಏನೇನು ವಸ್ತುಗಳನ್ನು ತಗೊಂಡು ಬಂದಿರು ಎಲ್ಲ ಪಾಳೆಯದಲ್ಲೇ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಸೊ ಅವರು ಓಡಿ ಹೋದಾದ್ಮೇಲೆ ಆ ಪಾಳೆಯವನ್ನು ಇವರು ಪ್ರವೇಶ ಮಾಡ್ತಾರೆ, ಅಂದರೆ ಕುಷ್ಠರೋಗಿಗಳು ಪ್ರವೇಶಿಸ್ತಾರೆ. ಆ ಕುಷ್ಠರೋಗಿಗಳು ಹೋಗಿ ಮೊದಲನೇ ಪಾಳ್ಯದಲ್ಲಿ ಹೋಗಿ ನೋಡುವಾಗ ಅಲ್ಲಿ ಅನ್ನ ಪಾನಗಳಿದೆ, ಅದನ್ನೆಲ್ಲ ತಿಂದು ಕುಡಿತಾರೆ. ಇರುವಂಥ ಬೆಳ್ಳಿ ಬಂಗಾರವನ್ನು ತೊಗೊಂಡೋಗಿ ಬಚ್ಚಿಡ್ತಾರೆ. ತಿರುಗಿ ಮತ್ತೊಂದು ಗುಡಾರದೊಳಗೆ ಹೋಗ್ತಾರೆ, ಅಲ್ಲಿ ಪಾಳ್ಯದಲ್ಲಿ ನೋಡಿ ಅಲ್ಲೂ ಕೂಡ ಹಾಗೆ ಇರ್ತದೆ, ಅಲ್ಲೂ ಕೂಡ ತೆಗೆದುಕೊಂಡು ಬಚ್ಚಿಡ್ತಾರೆ. ಸೊ ಅದಾದಮೇಲೆ ಇವ್ರು ನೆನಪು ಮಾಡ್ಕೊಳ್ತಾರೆ, ಇದು ಶುಭವಾರ್ತೆಯ ಸಮಯ, ಇದು ಒಳ್ಳೆಯ ವಿಷಯದನ್ನು ತಿಳಿಸುವಂಥ ಸಮಯ. ನಾವು ಸುಮ್ಮನೆ ಇದ್ದರೆ ತಪ್ಪಾಗ್ತದೆ, ನಾವು ಹೋಗಿ ನಮ್ಮ ಅರಸನಿಗೆ ತಿಳಿಸೋಣ ಅಂಥೇಳಿ ಹಾಗೂ ಅಲ್ಲಿಂದ ಓಡಿ ಬರ್ತಾರೆ. ಸೊ ಓಡಿ ಬಂದು ಅರಸನಿಗೆ ತಿಳಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಇಲ್ಲಿ 4 ಜನ ಈ ಸಾಯಂಕಾಲದಲ್ಲಿ ಅರಾಮ್ಯರ ಪಾಳ್ಯವನ್ನು ಪ್ರವೇಶಿಸಿದಾಗ ಆ ಸ್ಥಳದಲ್ಲಿ ದೊಡ್ಡ ಒಂದು ಬಿರುಗಾಳಿನೇ ಉಂಟಾಯಿತು. ಹಲ್ಲೆಲೂಯಾ. ಅವ್ರು 4 ಜನ ಒಂದು ಅರಾಮ್ಯರ ಪಾಳ್ಯವನ್ನು ಪ್ರವೇಶ ಮಾಡಿದಾಗ ಅವರಿಗೆ ಭಯಂಕರವಾದ ಭಯ ಬಂತು ಎಂಬುದಾಗಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಈ ಅರಾಮ್ಯರ ಅರಸನಿಗೆ ಹೇಗಾಯ್ತು ಅಂದರೆ, ಇಲ್ಲಿ ಪವಿತ್ರಾತ್ಮನ ಒಂದು ಕಾರ್ಯ ಹೇಗೆ ನಡೀತು ಅಂತ ಹೇಳಿದ್ರೆ, ಇಲ್ಲಿ ಅವರು ಹಿತ್ತಿಯ ಮತ್ತು ಐಗುಪ್ತದ ಅರಸರುಗಳ ವಿಚಾರವಾಗಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿತ್ತಿಯರು ಅಂತ ಹೇಳುವಾಗ ಇವರು ನೋಡೋದಾದರೆ, ಪ್ರಿಯ ದೇವ್ರ ಮಕ್ಕಳೇ, ಇವರ ಕುರಿತಾಗಿ ನಾವು ಚರಿತ್ರೆಯಲ್ಲಿ ನೋಡುವಾಗ ಏಷ್ಯಾ ಮೈನರ್ನಲ್ಲಿ ಹಿತ್ತಿಯರಿಗೆ ಒಂದು ವಿಶಾಲವಾದಂಥ ಸಾಮ್ರಾಜ್ಯವಿತ್ತು ಎಂಬುದಾಗಿ ಚರಿತ್ರೆಕಾರರು ಇದನ್ನು ತಿಳಿಸ್ತಾರೆ. ಸೊ ಇವರಿಗೆ ವಿಶಾಲವಾದಂಥ ಒಂದು ಸಾಮ್ರಾಜ್ಯ ಇತ್ತು, ಅವ್ರದ್ದೇ ಆದಂಥ ಒಂದು ಸೈನ್ಯ ಇದೆ, ಅವ್ರಿಗೆ ಆದಂಥ ಒಂದು ಪಡೆ ಇದೆ, ಅವರನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ದೊಡ್ಡ ಮಾಹಿತಿ ಈ ಹಿತ್ತಿಯರ ಬಗ್ಗೆ ಅವರಿಗಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ವಿಶಾಲವಾದ ಸಾಮ್ರಾಜ್ಯ ಇರುವುದನ್ನು ಇವರೇನು ಮಾಡ್ತಾರೆ ಅಂದರೆ, ಉತ್ತರದಲ್ಲಿರುವಂಥ ಅರಾಮ್ಯರಿಗೆ ಬೆದರಿಕೆಯನ್ನು ಹಾಕಿದ್ರು, ಒಂದು ಸಾರಿ ಬೆದರಿಕೆಯನ್ನು ಹಾಕ್ತಾಯಿದ್ರು ಆಗಾಗ ಅಂಥೇಳಿ ಅವರಿಗೆ ಒಂದು ಮನವರಿಕೆ ಇತ್ತು. ಅಷ್ಟೇ ಅಲ್ಲ, ಇತಿಹಾಸಕಾರರು ಹೇಳ್ತಾರೆ, ಇತಿಹಾಸದಲ್ಲಿ ಐಗುಪ್ತ ದೇಶ ಎನ್ನುವಂಥದ್ದು ಕೂಡ ಬಹಳ ದೊಡ್ಡ ಸೈನ್ಯವೇ. ನಾವು ಆದಿಕಾಂಡ ಪುಸ್ತಕಗಳಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕಗಳಲ್ಲಿ ನಾವು ನೋಡುವಾಗ ಐಗುಪ್ತದ ಬಗ್ಗೆ ಮತ್ತು ಆದಿಕಾಂಡದಲ್ಲೂ ಕೂಡ ಐಗುಪ್ತ ದೇಶದ ಬಗ್ಗೆ ಅನೇಕ ನಾವು ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಐಗುಪ್ತರ ಒಂದು ಕಾರ್ಯಗಳು, ಐಗುಪ್ತರ ಒಂದು ವಿದ್ಯೆಗಳು, ಅವರ ಸೈನ್ಯ, ಇದನ್ನೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೂಡ ನೋಡುವಾಗ ಇದು ಅವರದ್ದು ಒಂದು ದೊಡ್ಡ ಬಲಿಷ್ಠವಾದಂಥ ಒಂದು ಸೈನ್ಯ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಒಂದು ಪ್ರಾಚೀನ ಪಶ್ಚಿಮ ಏಷ್ಯಾ ಪ್ರದೇಶಗಳನ್ನು ಇವರು ಹೊಂದಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಉತ್ತರದ ಅರಾಮ್ಯರ ಅನೇಕ ಪ್ರದೇಶಗಳನ್ನು ಇವರು ವಶಪಡಿಸಿಕೊಂಡಿದ್ದರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತಿದ್ದೇವೆ. ಹೀಗಾಗಿ ಈ ಐಗುಪ್ತರಿಗೂ ಹಿತ್ತಿಯರಿಗೂ ಈ ಅರಾಮ್ಯರು ಹೆದರಿಕೊಂಡು ಆ ರಾತ್ರಿ ಸಂಜೆ ಅವರು ಆ ಒಂದು ಸಮಾರ್ಯವನ್ನು ಬಿಟ್ಟು ಓಡಿ ಹೋಗಿದ್ದರು. ಸೊ ಇದರ ನಿಮಿತ್ತವಾಗಿ ಈ ಸಮಾರ್ಯ ಪಟ್ಟಣದಲ್ಲಿರುವಂಥ ಜನರಿಗೆ ಏನಾಯ್ತಂದರೆ ಒಂದು ಸಂತೋಷ. ಏನು ಸಂತೋಷ ಅಂದರೆ, ಬರಗಾಲದಲ್ಲಿದ್ದಾರೆ, ಸೊ ಅವರಿಗೆ ಆಹಾರ ಇಲ್ಲ, ನೀರಿಲ್ಲ, ಸಾಯುವ ಸ್ಥಿತಿಯಲ್ಲಿದ್ದಾರೆ. ನಾವು ಇದನ್ನು ಹಿಂದಿನ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಆ ರಾಜನಿಗೆ, ಬೆನ್ಹದ ರಾಜನಿಗೆ ಅಂದರೆ ಸಮಾರ್ಯದ ರಾಜನಿಗೆ ಒಂದು ಇಬ್ಬರು ಹೆಣ್ಣು ಮಕ್ಕಳ ಕುರಿತಾಗಿ ನಾವು ನೋಡ್ತೇವೆ. ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಸೊ ಅಂಥ ಭಯಂಕರವಾದ ಸ್ಥಿತಿಯಲ್ಲಿರುವಾಗ ತನ್ನ ಸೇವಕನ ಬಾಯಿಂದ ಬಂದ ಮಾತು ನೆರವೇರುವುದಕ್ಕೋಸ್ಕರವಾಗಿ ಕರ್ತನಾದ ದೇವರು ಕುಷ್ಠರೋಗಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ತನ್ನ ಕಾರ್ಯವನ್ನು ನೆರವೇರಿಸೋದಕ್ಕೋಸ್ಕರವಾಗಿ, ತನ್ನ ಮಹಿಮೆಯನ್ನು ಪ್ರಖ್ಯಾತಿಗೆ ತರೋದಕ್ಕೋಸ್ಕರವಾಗಿ ದೇವರು ಒಂದು ಕಾಗೆಯನ್ನು ಉಪಯೋಗಿಸ್ಕೊಂಡಿದ್ದಾನೆ, ಕತ್ತೆಯನ್ನು ಉಪಯೋಗಿಸ್ಕೊಂಡಿದ್ದಾನೆ, ಕುಷ್ಠ ರೋಗಿಗಳನ್ನು ಉಪಯೋಗಿಸ್ಕೊಂಡಿದ್ದಾನೆ. ದೇವ್ರ ಜನವೇ, ನೀವೇ ಪರೀಕ್ಷಿಸಿಕೊಳ್ಳ್ರಿ. ಈ ದಿನ ನೀನು ಕರ್ತನಿಗಾಗಿ ಉಪಯೋಗವಾಗಲಿಕ್ಕಿದೆಯಾ?
ಕರ್ತನಿಗಾಗಿ ನೀನೇನಾದರೂ ಮಾಡಲಿಕ್ಕಿದೆಯಾ? ನಾವು ಪರೀಕ್ಷಿಸಿಕೊಳ್ಳೋ ನಿಮ್ಮ ಮುಂಜಾನೆ ವೇಳೆಯಲ್ಲಿ. ಯಾಕೆಂದರೆ ದೇವರು ಉಪಯೋಗ ಮಾಡಿಕೊಳ್ಬೇಕಾದಾಗ ಅದು ಯಾವ ಸ್ಥಿತಿಯಾಗಿರಲಿ, ಎಂಥ ಸ್ಥಿತಿಯಾಗಿರಲಿ, ಎಂಥ ಪರಿಸ್ಥಿತಿಯಲ್ಲೇ ಇರಲಿ, ದೇವರು ಉಪಯೋಗಿಸ್ತಾನೆ ಅಷ್ಟೇ. ಒಪ್ಪಿಸಬೇಕಾಗಿದೆ ನಾವು ಅಷ್ಟೇ. ಇಲ್ಲಿ ಕುಷ್ಠ ರೋಗಿಗಳನ್ನು ಉಪಯೋಗ ಮಾಡಿಕೊಂಡು ದೇವರು ಸಮಾರ್ಯ ಪಟ್ಟಣವನ್ನು ಬರಗಾಲದಿಂದ ತಪ್ಪಿಸ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಆಗಲಿ. ಹಾಗಾದರೆ ಮುಂಜಾನೆ ವೇಳೆ ನಾವು ದೇವ್ರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಈ ದಿನ ದೇವರೇ ನನ್ನನ್ನು ಹೇಗೆ ನಡೆಸ್ತಾ ಇದೆಯಾ ಸ್ವಾಮಿ? ಈ ದಿನ ನಾನು ಏನನ್ನು ಮಾಡಲಿ ನಿನಗಾಗಿ? ಹೀಗೆ ನಾವು ಕೇಳಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈ ಒಂದು ಸಮಾರ್ಯ ಪಟ್ಟಣದಲ್ಲಿ ನಡೆದಂಥ ಈ ಒಂದು ಮಹಿಮೆಯ ಕಾರ್ಯವನ್ನು ಸ್ವಾಮಿ ಇದನ್ನು ಧ್ಯಾನ ಮಾಡುವಾಗ ನಮಗೆ ಸಹಾಯ ಮಾಡ್ತೀರಿ ಅಪ್ಪ ದೇವ. ವಿಶೇಷವಾಗಿ ಈ ದಿನವೂ ಕೂಡ ಈ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ ಸ್ವಾಮಿ ಅಪ್ಪ, ಇನ್ನೂ ಕೂಡ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ವಿಶೇಷವಾಗಿ ಕರ್ತನೆ, ಈ ದಿನ ಸ್ವಾಮಿ ಯಾರಾದರೂ ಕರ್ತನೆ ದೇವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದಾದರೆ, ಕರ್ತನೆ ಸಮಸ್ಯೆಗಳಲ್ಲಿ ಇರುವುದಾದರೆ, ಏಸಪ್ಪ ನೀನು ಅಂತೆಲ್ಲ ಕುಟುಂಬಗಳಲ್ಲಿ, ಅಂತೆಲ್ಲ ಜನರಲ್ಲಿ ಅದ್ಭುತಗಳನ್ನು ಮಾಡು. ನಿನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಿಕೊಡಿಸು. ಅವರನ್ನು ಬಿಡುಗಡೆ ಮಾಡು. ಈಗ ಅನೇಕರು ದೇವರೇ ಫೋನ್ ಮೂಲಕವಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಾರೆ ಸ್ವಾಮಿ. ಅವರನ್ನು ಕೂಡ ಮುಟ್ಟು ಕರ್ತನೆ, ಆಶೀರ್ವದಿಸು. ಪ್ರತಿಯೊಂದು ಮನೆಗಳನ್ನು, ಪ್ರತಿಯೊಂದು ಮನಸ್ಸುಗಳನ್ನು ನೀನು ಸಂಧಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ.